ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡಬ್ಲ್ಯೂ.ಬಿ. ಈಟ್ಸ್ ರವರ ಹಿ ವಿಶಸ್ ಫಾರ್ ದ ಕ್ಲಾತ್ಸ್ ಆಫ್ ಹೆವೆನ್ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಸಾಗೋಣ. ಡಬ್ಲ್ಯೂ.ಬಿ. ಈಟ್ಸ್ ರವರ ಹಿ ವಿಶಸ್ ಫಾರ್ ದ ಕ್ಲಾತ್ಸ್ ಆಫ್ ಹೆವೆನ್ ಈ ಪದ್ಯದ ಒಂದು ಟೈಟಲನ್ನು ನೋಡಿದಾಗ ಹಿ ವಿಶಸ್, ಆತ ಬಯಸ್ತಾ ಇದ್ದಾನೆ ಏನನ್ನು ಅಂದರೆ ಫಾರ್ ದ ಕ್ಲಾತ್ಸ್ ಆಫ್ ಹೆವೆನ್, ಸ್ವರ್ಗ ಲೋಕದ ಬಟ್ಟೆಗಳನ್ನು, ಅಂದರೆ ಒಂದು ಅದ್ಭುತವಾದಂತಹ ಬೆಲೆ ಬಾಳ್ತಕ್ಕಂತಹ ಬಟ್ಟೆಗಳನ್ನು ಬಯಸ್ತಾ ಇದ್ದಾರೆ. ಏಕೆಂದರೆ ಅವರದ್ದು ಒಂದು ಫುಲ್ಫಿಲ್ಡ್ ಡಿಸೈರ್ ಇದೆ, ತೀರಲಾರದ ಒಂದು ಆಸೆ ಇದೆ. ಅವುಗಳನ್ನು ತೀರಿಸಿಕೊಳ್ಳೋದಕ್ಕೆ ಈ ಭೂಮಿ ಮೇಲಿರ್ತಕ್ಕಂತಹ ಗಿಫ್ಟ್ಸ್ ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ಅವರು ಸ್ವರ್ಗಲೋಕದಿಂದ ಅದನ್ನು ಬಯಸ್ತಾ ಇದ್ದಾರೆ, ಅವರ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಆ ಡಬ್ಲ್ಯೂ.ಬಿ. ಈಟ್ಸ್ ರವರು ಹೇಗೆ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಹಾಗೆ ಅವರು ಬಯಸಿರ್ತಕ್ಕಂತಹ ಆ ಹೆವೆನ್ ಕ್ಲಾತ್ಸ್ ಅಂದಾಗ ಅವು ಭಾರಿ ಬೆಲೆ ಬಾಳ್ತಕ್ಕಂತಹ ಮತ್ತು ತುಂಬ ದುಬಾರಿಯಾಗಿರ್ತಕ್ಕಂಥದ್ದು. ಆದರೆ ಇವರು ಬೀಯಿಂಗ್ ಎ ಪೂರ್, ಅವರು ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಮ್ಮ ಈ ಅರ್ಥ್ಲಿ ಗಿಫ್ಟ್ಸ್ ಸಾಕಾಗೋದಿಲ್ಲ ಅಂತ ಆ ಹೆವೆನ್ಲಿ ಕ್ಲಾತ್ಸನ್ನು ಬಯಸಿದ್ದಾರೆ. ಬನ್ನಿ ಈ ಪದ್ಯದ ಸಾಲುಗಳಲ್ಲಿ ಯಾವ ರೀತಿ ಅವರ ಒಂದು ಲವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲ ಫಸ್ಟ್ ಸ್ಟ್ಯಾನ್ಸಾಗೆ ಬಂದಾಗ, ಹ್ಯಾಡ್ ಐ ದ ಹೆವೆನ್ಸ್ ಎಂಬ್ರಾಯ್ಡರ್ಡ್ ಕ್ಲಾತ್ಸ್ ಎನ್ರಾಟ್ ವಿತ್ ಗೋಲ್ಡನ್ ಆ್ಯಂಡ್ ಸಿಲ್ವರ್ ಲೈಟ್, ದ ಬ್ಲೂ ಆ್ಯಂಡ್ ದ ಡಿಮ್ ಆ್ಯಂಡ್ ದ ಡಾರ್ಕ್ ಕ್ಲಾತ್ಸ್ ಆಫ್ ನೈಟ್ ಆ್ಯಂಡ್ ಲೈಟ್ ಆ್ಯಂಡ್ ದ ಹಾಫ್ ಲೈಟ್. ನೋಡಿ, ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಮೊದಲ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಹ್ಯಾಡ್ ಐ ದ ಹೆವೆನ್ಸ್ ಎಂಬ್ರಾಯ್ಡರಿ ಕ್ಲಾತ್ಸ್. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ಸ್ವರ್ಗದಲ್ಲಿರುವ ಬೆಲೆ ಬಾಳುವಂತಹ ಎಂಬ್ರಾಯ್ಡರಿ, ಆ ವಿಶಿಷ್ಟವಾದಂತಹ ಬಟ್ಟೆಗಳು ಸಿಕ್ಕಿದರೆ, ಅಂದರೆ ಇದು ಅವರ ಆಸೆಯನ್ನು ಮತ್ತು ತಮಗಿಲ್ಲದನ್ನು ಹೊಂದಬೇಕೆಂಬ ಹಂಬಲವನ್ನು ತೋರಿಸುತ್ತೆ. ಅವರ ಬಳಿ ಆ ಒಂದು ಸ್ವರ್ಗದಲ್ಲಿರ್ತಕ್ಕಂಥ ಬೆಲೆ ಬಾಳುವಂಥ ವಿಶಿಷ್ಟವಾದಂತಹ ಬಟ್ಟೆಗಳಿಲ್ಲ, ಅವುಗಳನ್ನು ನನಗೆ ಸಿಕ್ಕಿದರೆ ಅವು ನನಗೆ ಬೇಕು ಅನ್ನೋದನ್ನು ಇಲ್ಲಿ ಬಯಕೆಯನ್ನು ತೋರಿಸ್ತಾ ಹೇಳ್ತಾರೆ. ಎನ್ರಾಟ್ ವಿತ್ ಗೋಲ್ಡನ್ ಆ್ಯಂಡ್ ಸಿಲ್ವರ್ ಲೈಟ್, ಆ ಬಟ್ಟೆಗಳು ಹೇಗಿರಬೇಕಪ್ಪ ಅಂದರೆ ಬಂಗಾರ ಮತ್ತು ಬೆಳ್ಳಿಯ ಬೆಳಕಿನಿಂದ ಕೂಡಿರಬೇಕು. ಅಂದರೆ ಅವು ತುಂಬಾ ಬೆಲೆ ಬಾಳುವಂಥದ್ದು, ತುಂಬ ಸುಂದರವಾದಂಥದ್ದು, ಅದು ಸಾಮಾನ್ಯವಾದದ್ದಲ್ಲ ಅನ್ನೋ ಅರ್ಥವನ್ನು ಈ ಸಾಲು ಕೊಡುತ್ತೆ. ಇದು ಅವರ ಪ್ರೀತಿಯ ಬೆಲೆಯನ್ನು ಮತ್ತು ವೈಶಿಷ್ಟ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ಅವರು ಈ ಬಟ್ಟೆಯನ್ನು ಗಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಆ ರೀತಿಯ ಬಟ್ಟೆ ನನಗೆ ಸಿಕ್ಕಿದ್ರೆ ಅಂತ ಹೇಳ್ತಾ ಇದ್ದಾರೆ. ದ ಬ್ಲೂ ಆ್ಯಂಡ್ ದ ಡಿಮ್ ಆ್ಯಂಡ್ ದ ಡಾರ್ಕ್ ಕ್ಲಾತ್ಸ್, ಇಲ್ಲಿ ಬೇರೆ ಬೇರೆ ಬಣ್ಣದ ಬಟ್ಟೆಗಳ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಅದು ಬ್ಲೂ ಕಲರ್, ಡಿಮ್ ಕಲರ್, ಡಾರ್ಕ್ ಕಲರ್ ಬಟ್ಟೆಗಳಾಗಿರಬಹುದು. ಇದರ ಜೊತೆಗೆ ಇದು ಬೇರೆ ಜೀವನದ ಬೇರೆ ಬೇರೆ ಮಜಲುಗಳನ್ನು ಸಹ ಹೇಳುತ್ತೆ. ನೀಲಿ ಶಾಂತಿಯನ್ನು ಮತ್ತು ಮಸುಕಾಗದ ಬಣ್ಣ ದುಃಖವನ್ನು, ಕತ್ತಲು ಕಷ್ಟವನ್ನು ತೋರಿಸುತ್ತೆ. ಈ ಬಟ್ಟೆಗಳು ನನಗೆ ಸಿಕ್ಕಿದರೆ ಅಂತ ಹೇಳ್ತಾ ಇದ್ದಾರೆ. ಆಫ್ ನೈಟ್ ಆ್ಯಂಡ್ ಲೈಟ್ ಆ್ಯಂಡ್ ದ ಹಾಫ್ ಲೈಟ್, ಇಲ್ಲಿ ಸಹ ಈ ಸಾಲಲ್ಲಿ ಹೇಳ್ತಾ ಇರೋದು, ಇದು ಜೀವನದಲ್ಲಿ ಬರತಕ್ಕಂಥ ಕಷ್ಟಗಳು, ಸುಖಗಳು, ಕತ್ತಲು ಎಲ್ಲವೂ ಇರುತ್ತೆ ಅನ್ನೋದನ್ನು ಹೇಳುತ್ತೆ. ರಾತ್ರಿ ಕಷ್ಟದ ಸಮಯ ಆದರೆ ಬೆಳಕು ಒಳ್ಳೆಯ ಸಮಯ, ಮಬ್ಬು ಬೆಳಕು ಅನ್ನೋದು ಒಂದು ಅನಿಶ್ಚಿತತೆಯನ್ನು ತೋರಿಸುತ್ತೆ. ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಆ ಬಟ್ಟೆಗಳು ನನಗೆ ಸಿಕ್ಕಿದರೆ, ಆ ಬಟ್ಟೆಗಳಿಗಾಗಿ ಇವರು ಬಯಸ್ತಾ ಇದ್ದಾರೆ, ಹೆವೆನ್ಲಿ ಕ್ಲಾತ್ಸ್ ಬಗ್ಗೆ ಬಯಸ್ತಾ ಇದ್ದಾರೆ. ಇನ್ನು ಎರಡನೇ ಸ್ಟ್ಯಾನ್ಸಾಗೆ ಬಂದಾಗ, ಐ ವುಡ್ ಸ್ಪ್ರೆಡ್ ದ ಕ್ಲಾತ್ಸ್ ಅಂಡರ್ ಯುವರ್ ಫೀಟ್, ಬಟ್ ಐ ಬೀಯಿಂಗ್ ಪೂರ್ ಹ್ಯಾವ್ ಓನ್ಲಿ ಮೈ ಡ್ರೀಮ್ಸ್. I have spread my dreams under your feet. Tread softly because you tread on my dreams. ನೋಡಿ, ಇವುಗಳನ್ನು ಕವಿ ಬಯಸ್ತಾ ಇದ್ದಾರೆ. ಕ್ಲಾತ್ಸ್ ಫ್ರಮ್ ಹೆವೆನ್, ಹಿ ವಿಶಸ್ ಫಾರ್ ದ ಕ್ಲಾತ್ಸ್ ಫ್ರಮ್ ದ ಹೆವೆನ್, ಆ ಒಂದು ಹೆವೆನಿಂಗ್ ಕ್ಲಾತ್ಸನ್ನು ಬಯಸ್ತಾ ಇದ್ದಾರೆ. ಆ ಬಯಸಿರ್ತಕ್ಕಂಥ ಹೆವೆನ್ ಕ್ಲಾತ್ಸನ್ನು ಯಾವುದಕ್ಕಾಗಿ ಹಂಬಲಿಸಿದ್ದಾರೆ ಅಂದರೆ, ಐ ವುಡ್ ಸ್ಪ್ರೆಡ್ ದ ಕ್ಲಾತ್ಸ್ ಅಂಡರ್ ಯುವರ್ ಫೀಟ್, ತಮ್ಮ ಪ್ರೇಯಸಿಗೆ ಹೇಳ್ತಾ ಇದ್ದಾರೆ. ಆ ಕ್ಲಾತ್ಸನ್ನು, ಅಷ್ಟು ಬೆಲೆ ಬಾಳ್ತಕ್ಕಂತಹ ಕ್ಲಾತ್ಸ್, ಆ ಒಂದು ಹೆವೆನ್ಲಿ ಕ್ಲಾತ್ಸನ್ನು, ಸ್ವರ್ಗಲೋಕದಿಂದ ಬರ್ತಕ್ಕಂತಹ ಬೆಲೆ ಬಾಳ್ತಕ್ಕಂಥ ಕ್ಲಾತನ್ನು ನಿನ್ನ ಕಾಲ ಕೆಳಗೆ ಹಾಸ್ತಾ ಇದ್ದೆ, ನನಗದಿನ್ನೂ ಸಿಕ್ಕಿಲ್ಲ ಅಂತ ಇದು ಅರ್ಥ ಆಗುತ್ತೆ. ಅಷ್ಟು ಬೆಲೆ ಬಾಳೋ ವಸ್ತುಗಳನ್ನು ನಿನಗೋಸ್ಕರ ನಾನು ತ್ಯಾಗ ಮಾಡೋಕ್ಕೆ ನಾನು ಸಿದ್ಧನಿದ್ದೀನಿ.
ನಿನಗೆ ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಸ್ಥಾನ ಇದೆ ಅಂತ ಇಲ್ಲಿ ಕವಿ ಒಂದು ಎಕ್ಸ್ಪ್ರೆಸ್ಸನ್ನು ಮಾಡ್ತಾ ಇದ್ದಾರೆ. ಅಂತಹ ಬೆಲೆ ಬಾಳ್ತಕ್ಕಂಥ ಕ್ಲಾತನ್ನು ತಂದು ನಾನು ನಿನ್ನ ಕಾಲ ಕೆಳಗೆ ಹಾಸ್ತಾ ಇದ್ದೆ. ಬಟ್ ಆದರೆ ನಾನು ಬೀಯಿಂಗ್ ಪೂರ್, ನಾನು ತುಂಬ ಬಡವ, ಆ ರೀತಿಯ ಬಟ್ಟೆಯನ್ನು ನಾನು ನಿನಗೆ ತರೋಕ್ಕೆ ಸಾಧ್ಯ ಇಲ್ಲ. ಐ ಹ್ಯಾವ್ ಓನ್ಲಿ ಮೈ ಡ್ರೀಮ್ಸ್, ಆದರೆ ನನ್ನಲ್ಲಿ ಕೇವಲ ನನ್ನ ಕನಸುಗಳು ಮಾತ್ರ ಇದೆ. ಅಂದರೆ ಆ ಕವಿ ತಮ್ಮ ಬಡತನದ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಅವ್ರ ಹತ್ರ ಕೊಡೋಕ್ಕೆ ಬೆಲೆ ಬಾಳ್ತಕ್ಕಂಥ ಯಾವ ವಸ್ತುಗಳು ಇಲ್ಲ. ಅವರು ಬಯಸಿದ್ರು, ಹೆವೆನ್ ಕ್ಲಾತ್ಸನ್ನು ಬಯಸಿದ್ರು. ಸಿಕ್ಕಿದ್ದಿದ್ರೆ ಆ ಸಾಲನ್ನು ನೋಡ್ಕೊಳ್ಳಿ, ಐ ವುಡ್ ಸ್ಪ್ರೆಡ್ ದ ಕ್ಲಾತ್ಸ್ ಅಂಡರ್ ಯುವರ್ ಫೀಟ್. ಅವೇನಾದರೂ ನನಗೆ ಸಿಕ್ಕಿದ್ದಿದ್ರೆ ಆ ಒಂದು ಕ್ಲಾತ್ಸನ್ನು ತಂದು ನಿನ್ನ ಕಾಲು ಕೆಳಗೆ ಹಾಕ್ತಾ ಇದ್ದೆ. ಆದರೆ ನಾನು ತುಂಬ ಬಡವ ಇದ್ದೀನಿ. ಐ ಹ್ಯಾವ್ ಓನ್ಲಿ ಮೈ ಡ್ರೀಮ್ಸ್, ನನ್ನ ಬಳಿ ಕೇವಲ ನನ್ನ ಕನಸುಗಳಿದೆ. ಐ ಹ್ಯಾವ್ ಸ್ಪ್ರೆಡ್ ಮೈ ಡ್ರೀಮ್ಸ್ ಅಂಡರ್ ಯುವರ್ ಫೀಟ್. ಆದ್ದರಿಂದ ಆ ಬಟ್ಟೆಗಳು ನನಗೆ ಸಿಕ್ಕಿಲ್ಲ, ಆ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ನನ್ನ ಹತ್ರ ಇಲ್ಲ. ಐ ಹ್ಯಾವ್ ಸ್ಪ್ರೆಡ್ ಮೈ ಡ್ರೀಮ್ಸ್ ಅಂಡರ್ ಯುವರ್ ಫೀಟ್. ಆದ್ದರಿಂದ ನನ್ನ ಕನಸುಗಳನ್ನೇ ನಾನು ನಿನ್ನ ಕಾಲ ಕೆಳಗೆ ಹಾಯಿಸಿದ್ದೇನೆ. ನಾನು ನನ್ನ ಕನಸುಗಳನ್ನೇ ನಿನ್ನ ಕಾಲ ಕೆಳಗೆ ಹಾಸಿದ್ದೇನೆ. ಅಂದರೆ ಅವರ ಕನಸುಗಳೇ ಅವರ ಪ್ರೀತಿಗೆ ಸಾಕ್ಷಿ. ಇಲ್ಲಿ ಬೆಲೆ ಬಾಳುವ ಗಿಫ್ಟ್ಗಳಿಲ್ಲ. ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬೆಲೆ ಬಾಳ್ತಕ್ಕಂಥ ಗಿಫ್ಟ್ಸ್ ಕೊಡಬೇಕು ಅಂತಕ್ಕಂಥದ್ದೇನಿಲ್ಲ. ಆದ್ದರಿಂದ ನನ್ನ ಕನಸುಗಳೇ ಈ ಪ್ರೀತಿಗೆ ಸಾಕ್ಷಿ. ಅವರ ಕನಸುಗಳಿಗೆ ಅವರು ಆ ಸ್ವರ್ಗದ ಬಟ್ಟೆಗಳಿಗಿಂತ ಅತ್ಯಂತ ಬೆಲೆ ಬಾಳುವಂಥದ್ದು, ಅವುಗಳನ್ನೇ ಇಲ್ಲಿ ಅರ್ಪಿಸ್ತಾ ಇದ್ದಾರೆ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇನ್ನು ಕೊನೆ ಸಾಲನ್ನು ನೋಡಿ, ಟ್ರೇಡ್ ಸಾಫ್ಟ್ಲಿ ಬಿಕಾಸ್ ಯು ಟ್ರೇಡ್ ಆನ್ ಮೈ ಡ್ರೀಮ್ಸ್. ಟ್ರೇಡ್ ನಡೆ, ಅದಕ್ಕೆ ಅಲ್ಲಿ ಕವಿ ಹೇಳ್ತಾ ಇದ್ದಾರೆ ಟ್ರೇಡ್ ಸಾಫ್ಟ್ಲಿ, ದಯವಿಟ್ಟು ನಿಧಾನವಾಗಿ ನಡೆ, ಯಾಕೆಂದರೆ ನೀನು ನನ್ನ ಕನಸುಗಳ ಮೇಲೆ ನಡೀತಾ ಇದೆಯಾ. ಅಂದರೆ ಅವರ ಕನಸುಗಳು ತುಂಬಾ ಸೂಕ್ಷ್ಮವಾಗಿದ್ದು ಅದನ್ನು ಗೌರವಿಸಬೇಕು, ಅವರ ಕನಸುಗಳನ್ನು ನೋಯಿಸಬಾರದು ಅಂತ ಪ್ರೀತಿಯಿಂದ ಆಕೆಯನ್ನು ಬೇಡ್ಕೊಳ್ತಾ ತಮ್ಮ ಪ್ರೀತಿಯನ್ನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಬೆಲೆ ಬಾಳ್ತಕ್ಕಂತಹ ವಸ್ತುಗಳಿಲ್ಲ, ಆದರೆ ನನ್ನ ಕನಸುಗಳನ್ನು ನಿನಗಾಗಿ ನಾನು ಮೀಸಲಿಟ್ಟಿದ್ದೇನೆ. ಅವುಗಳನ್ನು ನೀನು ಕೊಲ್ಲಬೇಡ, ಅವುಗಳನ್ನು ನೋಯಿಸಬಾರದು, ಆ ಕನಸುಗಳನ್ನು ನೋಯಿಸಬಾರದು ಅಂತ ಕವಿ WB ಯೀಟ್ಸ್ ರವರು ತಮ್ಮ ಬಿಲೀವ್ಡ್ ಒನ್ ಅಂದರೆ ತಮ್ಮ ಪ್ರೇಯಸಿಗೆ ಈ ಒಂದು ರೀತಿಯಲ್ಲಿ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಂಗ್ಲೀಷ್ ಸಮರಿ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.